ಗೌಡ್ರೆ ಆ ಊರ್ಗೌಡ ಫೋನ್ ಮಾಡಿ ನಿಜವಾಗ್ಲೂ ಫಾರಿನ್ ಹಸುಗಳಿಗೆ ಆರ್ಡರ್ ಕೊಡ್ತಾರಾ? ಕೊಡ್ತಾನೆ ಅಲ್ಲ, ಕೊಡ್ತಾನೆ. ಅದೇನು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಅಯ್ಯ ದಡ್ಡ ಬುಡ್ಡತ್ತದೆ. ಈಗಾಗಲೇ ಫಾರಿನರ್ಸ್ಗಳ ಬಗ್ಗೆ ವಿಚಾರಿಸಕ್ಕೆ ಆ ಗೌಡ ಮಧುರ ಅವ್ರ ತನಕ ಹೋಗಾನೆ. ನಮ್ಮ ಮಧುರ ಅವ್ರಿಗೂ ಹೊಸ ಯಾವ್ದ ಓರಿ ಯಾವ್ದ ಅಂತ ಗೊತ್ತಿಲ್ಲ. ಅದನ್ನು ವಿಚಾರಿಸೋ ಅಷ್ಟರಲ್ಲಿ ಅಣ್ಣಪ್ಪನವರು ಒಂದು ಬ್ರೈನ್ನ ವಾಶ್ ಮಾಡಿ ನಮಗೆ ಫೋನ್ ಮಾಡೋ ಥರ ಮಾಡ್ತಾರೆ. ಗೌಡ್ರೆ ಫೋನ್ ಬರ್ತಾ ಇದೆ. ನನಗೂ ಕಿವಿ ಕೇಳಿಸ್ತದೆ. ಮತ್ತೆ ರಿಸೀವ್ ಮಾಡಿ. ಅದ ಫೋನ್ ಬಂದೆಟ್ಗಳು ಎತ್ತು ಬಿಟ್ರೆ ಕ್ಯಾನೆ ಯಾನು ಇಲ್ಲ, ಖಾಲಿ ಪೋಲಿ ಮುದೇವುಗಳು ಅನ್ಕೊಂಡ್ಬಿಡ್ತಾರೆ. ಎಂತ ಬ್ರೈನ್ ಗೌಡ್ರೆ ನಿಮ್ದು. ಸೇಮ್ ಸೈಜು, ನಮ್ಮ ಬ್ರೈನು ಬ್ರಿಲಿಯಂಟು. ಈಗ ಫೋನ್ ಏನ್ ಮಾಡೋದು? ತಿಪ್ಪಿಗ್ಯಾಸೆ ಅಡ ಎತ್ತ ಗಂಟ ಇರು, ಕಟ್ಟಾದ್ಮೇಲೆ ತೆವಲಿದ್ರೆ ಫೋನ್ ಮಾಡೇ ಮಾಡ್ತಾನೆ. ಮದ ಯಾಕ್ಲಾ ಈ ಪರಿಂಗಿಗಳು ಫೋನೇ ಎತ್ತುತ್ತಾ ಇಲ್ಲ? ತೆಗೀರಿ ಅಂತ ಹೋಗಿ ಹೇಳ್ಬಿಟ್ಟು ಬರಾನೆ. ಆ ಸಹಾಯ ಮಾಡ್ಬೇಡ, ನಾನೇ ಇನ್ನೊಂದು ಕಿತ್ತ ಟ್ರೈ ಮಾಡ್ತೀನಿ. ಕೆಕ್ಕಬುಲ ಈಗ ಫೋನ್ ಎತ್ಬಿಟ್ಟು ಯಾರ ಏನ ಎತ್ತ ಅಂತ ಎಲ್ಲ ವಿಚಾರಿಸ್ಬಿಟ್ಟು ನನಗೆ ಕೊಡು. ಗೌಡ್ರೆ ಫೋನ್ ಮಾಡ್ತಾ ಇರೋದು ಊರ್ ಗೌಡ್ರು ಅಂತ ನಿಮ್ಗೆ ಗೊತ್ತು, ಮತ್ತೆ ಯಾಕೆ ನಾನು ರಿಸೀವ್ ಮಾಡಿ ನಿಮ್ಗೆ ಕೊಡ್ಲಿ? ರಾತ್ರಿ 9 ಗಂಟೆ ಮೇಲೆ ಫ್ರೀ ಇದೆಯಾ? ಬಾ ಹೇಳ್ಕೊಡ್ತೀನಿ. ಡೂ ಆಸ್ ಐ ಸೇ. ಏನ್ ಗೌಡ್ರೆ ಇಂಗ್ಲಿಷ್ ಮಾತಾಡ್ತಿದ್ದೀರಾ? ಹಂಗಂದ್ರೇನು? ಅಮ್ಮಿ ಕಂಡು ಫೋನ್ ಎತ್ತು ಅಂತ. ಹಲೋ ನಮಸ್ಕಾರ ಬುದಿ. ನಮಸ್ಕಾರ, ಹೇಳಿ. ಅದೇ ನೆನ್ನೆ ದಿವಸ ಪಾರಿನ ಹಸುವ ಕೊಡ್ತೀನಿ ಅಂತ ನಮ್ಮ ಊರಿಗೆ ಬಂದಿದ್ರಲ್ಲ, ಅದಕ್ಕೆ ಫೋನ್ ಹಚ್ಚಿದೆ. ನಿಮ್ ಹಳ್ಳಿಗೆ ಬಂದಿದ್ದು ನಾನಲ್ಲ, ನಮ್ ಬಾಸು. ಮತ್ತೆ ತಾವ್ಯಾರು? ನಾನು ಅವ್ರ PA. ತೂ ನೀನ್ ಜನ್ಮ ಕಷ್ಟ. ನೀನು ನಮಸ್ಕಾರ ಮಾಡಿದ್ ವೇಸ್ಟ್ ಆಗೋಯ್ತಲ್ಲ. ನಿನ್ ಬಾಸ್ ಕೈಲಿ ಫೋನ್ ಕೊಡೋ. ಜಸ್ಟ್ ಮಿನಿಟ್ ಬಾಸ್. ಇಂಡಿಯಾದಲ್ಲಿರೋ ಮಂಡ್ಯದಿಂದ ಯಾರೋ ಫೋನ್ ಮಾಡಿದ್ದಾರೆ. ಯಾ ಕಮಿಂಗ್. ಕಬುಲ ನೀನು ಒಳ್ಳೆ ನಟನಿಯೇ. ಎಲ್ಲ ನಿಮ್ಮ ಆಶೀರ್ವಾದ. ತೊಂದರೆ ಇಲ್ಲ. ಎಸ್ ನಾನು ಸ್ಪೀಕಿಂಗ್. ನಾನು ಊರ್ಗೌಡ ಸ್ಪೀಕಿಂಗು. ಯಾರ ಗೌಡ? ಊರ್ಗೌಡ. ಐ ಗಾಟ್ ಇಟ್. ಎಲ್ಲಿ ಗೌಡ್ರೆ? ಭಾಷೆ ಸ್ಪಷ್ಟತೆ ಇರ್ಲಿ, ಅದು ಹೇಳಿ ಗೌಡ್ರೆ. ಗೊತ್ತಾಯ್ತು ಬಿಡಿ. ದಟ್ ಒನ್. ಸಾರಿ, ನನಗೆ ಅಷ್ಟು ಚೆನ್ನಾಗಿ ಕನ್ನಡ ಬರುವುದಿಲ್ಲ, ಸ್ವಲ್ಪ ಬರುತ್ತೆ. ಟೆಲ್ ಮಿ. ಅದೇ ಬುದ್ಧಿ ಫಾರಿನ್ ಹಸುಗಳ ಕೊಡ್ತೀನಿ ನಿಂದಿದ್ರಲ್ಲ, ನಮ್ಮ ಊರ್ ಜನಗಳನ್ನೆಲ್ಲ ಒಪ್ಪಿಸ್ಬಿಡ್ತೀನಿ. ನಾಳೆನೆ ಬಂದ್ಬಿಡಿ. ಟ್ರೈ ಮೈ ಲೆವೆಲ್ ಬೇಸ್ಟ್. ಓಕೆ, ನಾ ಈಗಲೇ ಇಂಡಿಯಾಗೆ ಫ್ಲೈಟಲ್ಲಿ ಬಂದು ಅಲ್ಲಿಂದ ಮಂಡ್ಯಗೆ ಬಸ್ಸಲ್ಲಿ ಬರ್ತೀನಿ. ಸರಿ ಬುದ್ಧಿ, ಬಿರ್ಬಿರ್ನೆ ಬಂದ್ಬಿಡಿ. ನಾವು ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು. ಗುಡ್ ಡೇ. ಬಾಯ್. ಸೋರ್. ಯಾಕಪ್ಪುಲ ಶ್ರೀ ಪಾರು ಇದೇನ್ ಬಾವು ಐರೋ ನೋಡ್ತಾ ಇರೋ ಕನ್ನಡ ಮಾತಾಡ್ತಿದ್ರಿ? ಅದು ಐರನ್ ಅಲ್ಲ, ಫಾರಿನ್ನು. ಹಿಡ್ಸಿ ಜಾಡ. ಅದು ನನ್ನ ಫ್ರೆಂಡ್ ಒಬ್ಬ ಇಂಡಿಯಾಗೆ ಬರ್ತಾವನೆ, ಅದಕ್ಕೆ ಅವನ ಜೊತೆಗೆ ಹಂಗೇ ಮಾತಾಡ್ತಾ ಇದ್ದಿ. ಹೌದೌದು ಪರ್ವರೆ. ಆದ್ರೆ ಅದೇನೋ ಇಂಡಿಯಾಗ್ ಬಂದು ಮಂಡ್ಯಾಗ್ ಬರ್ತೀನಿ ಅಂತಿದ್ರಿ? ಅದು ಅವ್ರ ಬಿಸ್ನೆಸ್ ಕೋಡ್ ವರ್ಡು, ನಿಮಗೆ ಗೊತ್ತಾಗಲ್ಲ. ಗೊತ್ತಾಗ್ದಿರಕ್ ನಾನೇನ್ ಎಡ್ಡಿ ಅನ್ಕಂಡ್ರ? ಆಯ್ತು ಬಿಡವ, ನಿನ್ ಶಾನೆ ಬುದ್ಧಿವಂತೆ ಅಂತ ಗೊತ್ತು. ನನ್ನ ಪಟಾಪಟಿ ಚಡ್ಡಿ ಬನ್ನಿನ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ತಾವ್ನಿ, ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದಿ. ಏನ್ ನಿನ್ ಪ್ರಾಬ್ಲಮ್ಮು? ಯೋನು ಇಲ್ಲ, ಇಟ್ಟಾಗದೆ ಬಂದ್ ಉಣ್ಣಿ. ಆಯ್ತು, ಕೈ ಕಾಲು ತೊಳ್ಕೊಂಬಂದು ಉಣ್ತೀವಿ. ನಾವು ಉಣ್ಬಿಟ್ಟೆ ಕೈ ಕಾಲು ತೊಳ್ಕೊತೀವಿ. ಇದೇನಿದು ಗೌಡ್ರೆ, ಬೀದಿಲಿ ನಿಂತ್ಕೊಂಡು ಕುಸ್ತಿ ಆಡ್ತಿದ್ದೀರಾ? ಮೊದಲ ಟೀಚರ್ ಇಲ್ಲ, ನಾವು ಕುಸ್ತಿ ಆಡ್ತಿಲ್ಲ. ಮತ್ತಿನೇನು ತಪ್ಕೊಂಡು ಮುದ್ದಾಡ್ತಿದ್ದೀರಾ? ನಾವು ಮುದ್ದಾಡ್ತಾನೂ ಇಲ್ಲ. ಇವರು ನಮ್ ಗುರುಗಳು ಪೈಲ್ವಾನ್ ಪುಟ್ಟಪ್ಪ ಅಂತ. ನಾನು ಇವ್ರಿಗೆ ಕುಸ್ತಿ ಕಲ್ಸಕ್ ಬಂದಿದ್ದೀನಿ. ಗೌಡ್ರೆ, ನಿಮಗ್ ಕುಸ್ತಿ ಆಡಕ್ಕೂ ಬರುತ್ತಾ? ಏನ್ ಕುಸ್ತಿ ಗೊತ್ತಾ ಅಂತ ಕೇಳ್ತೀರಾ? ಸುತ್ತ 10 ಹಳ್ಳಿನಲ್ಲಿ ನನ್ನನ್ನು ಸೋಸ ಗಂಡ ಇಲ್ಲ. ವಾವ್, ಸೂಪರ್ ಗೌಡ್ರೆ. ನೆಕ್ಸ್ಟ್ ಟೈಮ್ ಕುಸ್ತಿ ಪಂದ್ಯ ಇದ್ರೆ ಹೇಳಿ, ನಾನು ನೋಡೋದಕ್ ಬರ್ತೀನಿ. ಯಾಕಂದ್ರೆ ನಂಗೆ ಕುಸ್ತಿ ಪಂದ್ಯ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಬನ್ನಿ, ನಾನೇ ಹೇಳ್ಕೊಡ್ತೀನಿ. ನಂಗೆ ಕುಸ್ತಿನ ನೋಡೋದಕ್ಕೆ ಇಷ್ಟ, ಆಡೋದಕ್ಕಲ್ಲ. ಸುಮ್ನೆ ತಮಾಷೆ ಮಾಡದ್ನಿ, ಸೀರಿಯಸ್ ಆಗಿ ತಿಳ್ಕೊಬೇಡಿ. ರೇ ಗೌಡ್ರೆ, ಈಗೇನ್ ಕಸರತ್ ಮಾಡೋಣ ಅಥವಾ ಮಾತಾಡ್ಕೊಂತ ನಿಂತಿರ್ತೀರಾ? ಕಸರತ್ ಮಾಡೋಣ ಗುರುಗಳೇ. ಮೊದಲ ಟೀಚರ್ ಬನ್ನಿ, ಕಟ್ಟೆ ಮೇಲೆ ಕುತ್ಕೊಳ್ಳಿ. ನಾ ಕಸರತ್ ಮಾಡೋದ ನೋಡ್ತೀನಂತೆ. ಪರವಾಗಿಲ್ಲ ಗೌಡ್ರೆ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಾನು ಡೈರೆಕ್ಟ್ ಆಗಿ ಬಂದು ಕುಸ್ತಿ ಪಂದ್ಯ ನೋಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿ. ಬಾಯ್. ಗೌಡ್ರೆ, ಬಾಯ್ ಬಿಟ್ಕೊಂಡು ಬಾಯ್ ಅಂತೇನೆ ಇರ್ಬೇಡಿ. ಬಿಲ ಅನ್ಕೊಂಡು ಯಾವ್ದಾದ್ರು ಮೊಲ ನುಗ್ಬಿಟ್ಟಿತ್ತು. ವಿದೇಶಕ್ಕೆ ಹೋದ್ರು ಹೆಗಣ ನೆಲ ಕೆರೆಯೋ ತಪ್ಪಲಿಲ್ಲ ಅನ್ನೋ ಹಾಗೆ ನಾನು ಈ ಊರಿಗೆ ಬಂದ್ರು ಅಡುಗೆ ಮಾಡೋದು ಮಾತ್ರ ತಪ್ಪಲಿಲ್ಲ. ಜಾನಿ, 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 ನೀವ್ ಈಗ ಅಡ್ಗೆ ಮಾಡ್ತಿದ್ದೀರಾ? ಆಗ್ಲೇ ಮಾಡಿರ್ಲಿಲ್ಲ, ಅದಕ್ಕೆ ಈಗ ಮಾಡ್ತಿದ್ವಿ.
ನೀವಿನ್ಮೇಲೆ ಹೆಣ್ಮಕ್ಳು ಮಾಡೋ ಕೆಲಸನೆಲ್ಲ ಮಾಡಬೇಡಿ. ಈಗಲಾದ್ರೂ ನಾನು ಗಂಡಸು ಅಂತ ನಿನಗೆ ಗೊತ್ತಾಯ್ತಲ್ಲಮ್ಮ. ಅದು ನಿಮ್ಮ ಮದುವೆ ಆಗಿ ಮೊದಲನೇ ದಿನಕ್ಕೆ ಗೊತ್ತಾಯ್ತು. ಏನಮ್ಮೋರು ಫುಲ್ ರೊಮ್ಯಾಂಟಿಕ್ ಮೂಡಲಿದ್ದೀರಾ? ಗಂಡ ಹೆಂಡತಿ ಅಂದಮೇಲೆ ರೊಮ್ಯಾಂಟಿಕ್ ಆಗೂ ಇರಬೇಕು, ಹಾರ್ಷಗೂ ಇರಬೇಕು. ಇವ್ ರೊಮ್ಯಾಂಟಿಕ್ ಆಗಿರೋದಕ್ಕೆ ಕಾರಣ ಏನಂತ ಕೇಳ್ಬೋದಾ? ನಂಗೋಸ್ಕರ ಒಂದು ಕೆಲಸ ಮಾಡ್ತೀರಾ? ಇಷ್ಟು ದಿನ ನಾನು ಮಾಡಿದ್ದಿಲ್ಲ ನಿನ್ಗೋಸ್ಕರನೇಮ್ಮ. ಹೇಗಿದ್ರೆ ನೀವು ಹಳ್ಳಿಲಿ ಫ್ರೀ ಆಗಿರ್ತೀರಲ್ಲ, ಅದಕ್ಕೇನೋ ಹೋಗಿ ದನ ಕಾಯ್ಬೇಕಾ? ಬೇಡ ಜಾನಿ, ಕುಸ್ತಿ ಆಡಿ. ಅದು ನನ್ನ ಕೈಕಾಲು ನೆಟ್ಟಗಿರೋದು ನಿಂಗೆ ಇಷ್ಟ ಇಲ್ವೇನಮ್ಮ? ಜಾನಿ, ಕುಸ್ತಿ ಕಲ್ತ್ರೆ ನಿಮ್ ಕೈ ಕಾಲಿಗೆ ಏನೂ ಆಗಲ್ಲ. ಊರ್ಗೌಡ್ರು ಗರಡಿ ಗುರುಗಳನ್ನ ಕರೆಸಿ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅವ್ರಿಗೆ ಪರಿಚಯ ಮಾಡಿಸ್ತೀನಿ, ನೀವು ಕುಸ್ತಿ ಕಲೀರಿ. ಆ ಊರ್ ಗೌಡ್ರಿಗೆ ಮಾಡಕ್ ಕೆಲಸ ಇಲ್ಲ ಅಂತ ಈ ಕೆಲಸ ಮಾಡ್ತಿದ್ದಾರೆ. ನಾನು ಯಾಕೆ ಕುಸ್ತಿ ಕಲಿಬೇಕು? ಜಾನಿ, ನಂಗೆ ಕುಸ್ತಿ ಪಂದ್ಯ ಅಂದ್ರೆ ತುಂಬಾ ಇಷ್ಟ ಅಂತ ನಿಮ್ಗೂ ಗೊತ್ತು. ಪ್ಲೀಸ್ ನಂಗೋಸ್ಕರ ಕಲೀರಿ. ನಿನ್ಗೋಸ್ಕರ ಅಲ್ಲ, ಯಾರಿಗೋಸ್ಕರನೂ ಕಲಿಯಲ್ಲ. ನೀವ್ ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದೀರಾ. ನೀನ್ ನನ್ನ ನಾಲಾಯಕ್ಕೂ ಅನ್ನೋ, ಕೆಲ್ಸಕ್ಕೆ ಬರ್ದೇ ಇರೋನು ಅನ್ನೋ, ನಾನ್ ಮಾತ್ರ ಕುಸ್ತಿ ಮಾಡಲ್ಲ. ಲೇ ಮದ, ಅಲ್ಲಿ ಕೂತಿರವ ಮಧುರಾ ಟೀಚರ್ ಗಂಡ ಅಲ್ವಾ? ಮೂಗೌಡ್ರೆ ಇಲ್ಲಿ ಯಾಕೆ ಕುಂತವನೆ? ಕಲ್ಯಾಣಿ ಒಳಗಡೆ ಕೂತ್ರೆ ಮುಳುಗೋಯ್ತಾನಲ್ಲ, ಅದಕ್ಕೆ ಮೇಲ್ಗಡೆ ಕೂತವನೆ. ಅವನಿಗೆ ಕಾಮಿಡಿನ? ಮತ್ತೇನೇನ್ ಗೌಡ್ರೆ, ಗಂಡ ಹೆಂಡ್ರು ಇಬ್ರು ದೇವಸ್ಥಾನಕ್ಕೆ ಬಂದಿರ್ತಾರೆ. ಈ ಅಪ್ಪನ್ಗೆ ದೇವ್ರು ದಿಂಡ್ರು ಅಂದ್ರೆ ನಂಬಿಕೆ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಹೆಣ್ದಿನ ಒಬ್ಬನೇ ದೇವಸ್ಥಾನಕ್ಕೆ ಕಳಿಸಿ ಇವನಿಗೆ ಮಾಡಕ್ ಕೆಲಸ ಇಲ್ದೆ ಇಲ್ಲೇ ಕಲ್ಯಾಣಿ ಕಲ್ಲುಗಿತಾ ಕೂತವನೆ. ಲೇ ಮದ, ಮಧುರಾ ಟೀಚರ್ಗೆ ಕುಸ್ತಿ ಆಟ ಅನ್ನಮು, ಈ ಬಯ್ಯನ್ನ ಆ ಕಾಡಿಗೆ ಇಡ್ಸಮು. ನಾನು ತೋಳಬಲ ತೋರಿಸಿ ಮಧುರಾ ಟೀಚರ್ನ ಪುಟ್ಟಿಗೆ ಹಾಕೊಂಡ್ರೆ ಹೆಂಗಿರ್ತದೆ? ಮನೆ ಹಾಳು ಮಾಡ್ದಂಗಿರುತ್ತೆ. ಏನ್ಲ ಗುಣಿದೆ? ನಿಮ್ಮ ಐಡಿಯಾ ಸೂಪರ್ ಆಗಿದೆ ಅಂದೆ. ಏನ್ ಜನಾರ್ದನ್ ಅವರೇ, ಆರಾಮಾಗಿ ಕೂತಿದ್ದೀರಿ? ಇನ್ನೇನು ಮೈಯೆಲ್ಲ ಕೆರ್ಕೊಂಡು ಪರ್ಕೊಂಡು ಹುಚ್ಚುಂತರ ಬಿದ್ದು ಒದ್ದಾಡ್ಬೇಕಾಗಿತ್ತ? ಅದ್ಯಾಕೆ ಮಾತಾಡಿದ್ರೆ ಸಾಕು, ಒಳ್ಳೆ ಮಂಗನಂಗ್ ಗುರಂದಿರಿ. ನನಗೆ ಮಂಗನ್ ಕಡ್ರೆ ಗುರ್ರ ಅನ್ಬೇಕು ಅನ್ಸುತ್ತೆ. ಮೂತಿ ಹೊಸಿ ಆ ಕಡೆ ತಿರ್ಗಿಸ್ಲಾ? ನೀವು ಸಾರು ಶಾಣೆ ಕೆಣಕಿದ್ರೆ ತವ್ರು ಬಿಡ್ತಾರೆ. ನಿಮಿಷ ನೆಮ್ಮದಿಯಾಗಿ ಎಲ್ಲೂ ಕೂತ್ಕೊಳಕ್ ಬಿಡಲ್ವಲ್ರಿ? ಹೊಸಿ ಕೂತ್ಕೊಳ್ರಿ, ನಿಮ್ ಜೊತೆ ಮಾತಾಡ್ಬೇಕು. ನನ್ನ ಜೊತೆ ನಿಮ್ಗೇನ್ ಮಾತು? ಅದು ಮಧುರಾ ಅವ್ರಿಗೆ ಕುಸ್ತಿ ಅಂದ್ರೆ ಸಾಣೆ ಇಷ್ಟ ಅಂತೆ. ಆಡೋದಿಷ್ಟ ಇಲ್ಲ, ನೋಡೋದಿಷ್ಟ. ನಾನು ಅದನ್ನೇ ಹೇಳಿದ್ದು. ಅದಕ್ಕೆ ಏನ್ ಇವಾಗ? ಅವ್ರಿಗೋಸ್ಕರ ನನ್ನ ಜೊತೆ ಆ ಕಡೆ ಕಿಡ್ದು ಒಂದ್ಸತಿ ತೊಡೆ ತಟ್ಟಿ. ರೀ, ಮಾಡಕ್ ಕೆಲ್ಸ ಇಲ್ಲ ಅಂದ್ರೆ ಹೋಗಿ ಬೆರ್ಣಿ ತಟ್ಟಿ. ನಾನ್ ಯಾಕ್ರಿ ನಿಮ್ ಜೊತೆ ತೊಡೆ ತಟ್ಟಬೇಕು? ಅವ್ರು ಅಷ್ಟೊಂದು ಇಷ್ಟ ಪಡ್ತಾರಲ್ಲ, ಅವ್ರಿಗೋಸ್ಕರ ಒಂದ್ಸತಿ ಅಕ್ಕಾಡಿ ಕಿಡ್ದು ತೊಡೆ ತಟ್ಟಿದ್ರೆ ಇನ್ನೂ ಸಾಣೆ ಖುಷಿ ಪಡ್ತಾರೆ ಅಂತ. ಅವಳು ಖುಷಿ ಆಗುತ್ತೆ ಅಂತ ಬಾವಿಗೆ ಬಿದ್ದು ಬಾಯಿ ಬಡ್ಕೊಳಕ್ ಆಗತ್ತೇನ್ರಿ? ಇವಾಗ ಕೆಲ್ಸ ನೋಡ್ರಿ ರೀ. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ನಂಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ನಿನ್ಗೋಸ್ಕರ ಅಂತ ನೇಣಾಕೊಳಕ್ ಆಗತ್ತೇನಮ್ಮ? ಅಲ್ಲ, ಇಷ್ಟಪಟ್ಟವ್ರು ಇಷ್ಟಪಡ್ತಾರೆ ಅಂದ್ರೆ ಒಂದ್ ಕಿತ ಹಾಕೊಳ್ಳಿ. ಸುಮ್ನೆ ನಿಂತ್ಕೊಳ್ಳೆ, ನನಗ್ ಕೋಪ ಬರ್ಸ್ಬೇಡ. ಬಾಬು, ಅದ್ಯಾಕೆ ಇಲ್ಲಿ ನಿಂತ್ಕೊಂಡ್ರಿ? ಹೊಸಿ ಇರುಪಾರು ಊರ್ ಗೌಡ ನಮ್ಮ ಮಧುರ ಅವ್ರತಾವ್ ಅಣ್ಣಪ್ಪನವ್ರತಾವ್ ಏನೋ ಮಾತಾಡ್ತಾವನೆ. ಏನು ಮಾತಾಡ್ರು ಅಂತ ಕೇಳಿಸ್ಕೊಳ. ನೋಡಿ ಗೌಡ್ರ, ಇವ್ರು ಹೇಗ್ ಮಾತಾಡ್ತಿದ್ದಾರೆ ಅಂತ. ನಿನ್ನೆಯಿಂದ ಇವ್ರಿಗೆ ಹೇಳ್ತಿದ್ದೀನಿ, ನಂಗೆ ಕುಸ್ತಿ ಅಂದ್ರೆ ತುಂಬಾ ಇಷ್ಟ, ಒಂದ್ಸಲಿನಾದ್ರೂ ಕುಸ್ತಿ ಆಡ್ ತೋರ್ಸಿ ಅಂತ. ನನ್ ಮಾತೇ ಕೇಳ್ತಿಲ್ಲ. ನಿನಗ್ ಇಷ್ಟ ಅಂತ ಕೈಲಾಗದೆ ಇದ್ರು ಕುಸ್ತಿ ಮಾಡಕೋ ಕೈಕಾಲ್ ಮುರ್ಕೊಳಕ್ ಆಗತ್ತೇನಮ್ಮ? ಗಂಡ್ಸಾಗಿ ಹೆಂಡತಿ ಎದುರುಗಡೆ ಈಗ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಮಧುರಾ ಟೀಚರ್ ಏನಾದ್ರು ನನ್ನ ಹೆಂಡತಿ ಆಗಿದ್ದಿದ್ರೆ ಅಖಾಡದಲ್ಲಿ 50 ಜನ ಇದ್ದಿದ್ರು ಒಂದೇ ಏಟ್ಗೆ ಎಲ್ರನ್ನೂ ಮಲಗಿಸ್ಬಿಡ್ತಿದ್ದೆ. ಮಧುರಾ ಟೀಚರ್, ನೀವು ಇಷ್ಟೊಂದು ಸುಂದರವಾಗಿದ್ರಿ, ಹೋಗಿ ಹೋಗಿ ಇಂಥ ಕೈಲಾಗದವನ್ನ ಯಾಕೆ ಕಟ್ಕೊಂಡ್ರಿ? ಮದುವೆಗೆ ಮುಂಚೆ ನಮ್ಮ ಹಳ್ಳಿ ಕಡೆಗೆ ಬಂದಿದ್ರೆ ಅಲ್ಲಿ ನಾನೇ ಸಿಕ್ಕಿರ್ತಿದ್ದೆ. ಅಂದ್ರೆ ನಾನ್ ಸಿಕ್ಕ್ರೆ ಅಲ್ಲಿ ನಮ್ ಗೌಡ್ರು ಇರ್ತಿದ್ರು ಅಂದೆ. ಮದ್ವೆಗ್ ಮೊದ್ಲು ನಾನು ಹೋಬ್ಳಿ ಲೆವೆಲ್ ಅಲ್ಲಿ ಕುಸ್ತಿ ಪಟ್ಟು ನಾನ್ ತೊಡೆ ತಟ್ಟಿ ನಿಂತ ಅಂದ್ರೆ ಎದುರಾಳಿ ಅಟ್ಟಿಲಿ ತಿಥಿ ಒಡೆ ರೆಡಿ.